ಗುರೂಜಿ, ಸೌಂದರ್ಯ ಲಹರಿಯ 54ನೇ ಶ್ಲೋಕ ಏನು ನೀತಿಯನ್ನ ಸಾರತ್ತೆ ಅಂತ ಹೇಳೋ ಸಮಯ ಆಗಿದೆ, ಏನ್ ಹೇಳ್ತೀರಾ? ಇವತ್ತಿನ ದಿವಸ ವೀಕ್ಷಕ ಬಾಂಧವರೇ, ಪರಿಪೂರ್ಣವಾದ ಸ್ವಾಗತ ಸುಸ್ವಾಗತ ನಿಮ್ಮೆಲ್ಲರ ಸೌಂದರ್ಯ ಲಹರಿಗೆ. ಇವತ್ತು 54ನೇ ಶ್ಲೋಕಕ್ಕೆ ಹೀಗೇ ಪಾದಾರ್ಪಣಮಸ್ತು ಅಂತ ಹೇಳಿ ಬರ್ತಾ ಹೋಗ್ತಾ ಇದ್ದೀವಿ. 54ನೇದಕ್ಕೆ ಬರಕ್ಕೆ ಮೊದಲು ಭಗವಂತನ ಕೃಪಾ ಕಟಾಕ್ಷ ಸಾಗರಿ ಅಂದರೆ ಯಾವುದು ತಿಳ್ಕೊಳ್ಳಿ. 54 ಅಂದರೆ 108 ಪರಿಪೂರ್ಣ ಅರ್ಧ ಅಂತ. ಜಪಮಾಲೆಯನ್ನು ಹಿಡಿದಾಗ ಉಪನಿಷತ್ತಲ್ಲಿ ಅರ್ಧ ಅಂತ. 54 ಪೀಠಾರೋಹಣಗಳಲ್ಲಿ ವಿಶೇಷವಾಗಿ ಶಿವನ ಗಣಗಳಲ್ಲಿ 54 ಜನ ಅಂತ. 5 ಮತ್ತು 4 9 ಅಂದರೆ 9 ನವಗ್ರಹಗಳ ಸಂಕೀರ್ತನೆ ಅಂತ. ಭಗವತಿ ಕೃಪಾ ಕಟಾಕ್ಷದಲ್ಲಿ ಪರಿಪೂರ್ಣತೆಯನ್ನು ಕೊಡೋದು ಆದಿಶಂಕರಾಚಾರ್ಯರು ಈ ಒಂದು ಶ್ಲೋಕಕ್ಕೆ ವಿಶೇಷವಾಗಿ ಹೇಳ್ತಾರೆ. ಏನಂತ ಹೇಳ್ತಾರೆ? ಪ್ರತಿಯೊಬ್ಬರು ಶ್ರದ್ಧಾಂ ವಿದ್ಯಾಂ ಆಯುಷ್ಯಮೇ ವರ್ಣಂ. ಶ್ರದ್ಧೆ, ವಿದ್ಯೆ, ಆಯುಷ್ಯು ಅಭಿವೃದ್ಧ್ಯರ್ಥಂ ಅಂತಾರೆ. ಆಯುಷ್ಯು ಅಭಿವೃದ್ಧಿ ಆಗಬೇಕಾದ್ರೆ, ಶ್ರದ್ಧೆ ಬೇಕಾದರೆ, ಸರ್ವದೇವತಾ ಶಕ್ತಿ ಬೇಕಾದರೆ ಸೌಂದರ್ಯ ಲಹರಿಯನ್ನು ಪ್ರತಿದಿನ ಪ್ರತಿ ಕ್ಷಣದಲ್ಲಿ 100 ಶ್ಲೋಕಗಳಲ್ಲಿ ಒಂದೊಂದು ಶ್ಲೋಕ ಒಂದು ದಿವಸಕ್ಕೆ ಹೇಳ್ಕೊಂಡ್ರೆ ಸಾಕು, ಶಕ್ತಿಯುತವಾಗಿರುತ್ತೆ. ಯಾವ್ಯಾವ ಸಮಯಕ್ಕೆ ಏನೇನು ಅಂತ ಹೇಳ್ತಾನೂ ಹೋಗಿದ್ದೀನಿ, ಅದು ಆ ಸಮಯದಲ್ಲಿ, ಆ ತಾತ್ಕಾಲಿಕದಲ್ಲಿ, ಆ ಸ್ಥಳದಲ್ಲಿ ಹೇಳ್ಕೊಂಡ್ರೆ ಇನ್ನಷ್ಟು ಉತ್ತಮ. ಜನಗಳು ಎಷ್ಟೋ ರೀತಿಯಾಗಿ ಪೂಜೆ ಪುನಸ್ಕಾರ ಮಾಡಿದ್ರು ಜಗತ್ತಲ್ಲಿ ಯಾವುದು ಬೇಕು ಯಾವುದು ಬೇಡ ಅಂತ ಪಾಪ ಗೊತ್ತಿಲ್ಲ. ಕೊಟ್ಟ ಊಟವನ್ನು ಎಷ್ಟು ಮಟ್ಟಕ್ಕೆ ತಿಂದರೆ ಇದು ಒಳ್ಳೆಯದು, ಇದು ಬೇಡ ಅಂತ ಹೇಳ್ತಕ್ಕಂಥ, ಇದು ತಿಂದರೆ ವಾಯು, ಇದನ್ನು ತಿಂದರೆ ಫಸ್ಟ್ ಕ್ಲಾಸ್ ಶೀತ, ಇದನ್ನು ತಿಂದರೆ ವಿಶೇಷವಾಗಿರ್ತಕ್ಕಂಥದ್ದು ಉಷ್ಣ, ಎಲ್ಲವೂ ತಿಳ್ಕೋಬೇಕು. ಪ್ರತಿಯೊಂದೂ ಯಾವ್ಯಾವ ಸಮಯಕ್ಕೆ ತಾಯಿಯಾದವಳು ಕೊಡೋದು ಮಕ್ಕಳಿಗೆ ಬೇಕು ಅನ್ನೋದೇ ತಾಯಿ ಕೊಡ್ತಾಳೆ ಜಗನ್ಮಾತೆ. ಆದರೆ ನೀವು ಆರಿಸ್ಕೊಳ್ಳೋದೇ ಜಗನ್ಮಾತೆ ಕೃಪಾ ಕಟಾಕ್ಷನ ವಿರೋಧಿಸಿ ಆರಿಸ್ಕೊಳ್ಳೋದು. ಅದಕ್ಕೆ ಭಗವಂತ ಹೇಳ್ತಾನೆ, ಈ ದಾರಿ ಬೇಕಾ ಆ ದಾರಿ ಬೇಕಾ ಅಂತ. ಇಲ್ಲ, ಇದನ್ನೇ ಅಂತ. ಸರಿ, ನಿಮ್ಮ ಇಷ್ಟ, ಏನು ಮಾಡೋದು? ನಾಯಿನ ಎತ್ಕೊಂಡೋಗಿ ಸಿಂಹಾಸನದ ಮೇಲೆ ಕುಡಿಸ್ಕೊಂಡ್ರೆ ಏನಾಗುತ್ತೆ? ಇಲ್ಲ, ನಾನು ತೊಟ್ಟಿ ಹತ್ರನೇ ಹೋಗ್ತೀನಿ ಅಂತೆ. ಆ ಥರ ಜನಗಳು ಭಾಳಷ್ಟಿದ್ದಾರೆ. ಅದಕ್ಕೆ ಎಲ್ಲರನ್ನೂ ತೊಟ್ಟಿ ಹತ್ರ ಓಡಿಸಿ ಬನ್ನಿ ಅಂತ ಒಂದೊಂದು ಸೀಟ್ ಕೊಟ್ಟು ಕೂಡಿಸ್ತಾ ಇದ್ದೀವಿ ಧರ್ಮ ಮಾರ್ಗದಲ್ಲಿ. ಆದರೂ ಸಹ ಎಷ್ಟೋ ಜನ ಸೀಟನ್ನು ಆಕ್ಯುಪೈ ಮಾಡಿಕೊಂಡು ಬೇರೆಯವ್ರಿಗೆ ಸಿಗದಿದ್ರು ಪರವಾಗಿಲ್ಲ, ನಾವು ಬೇಗ ಬಂದು ಕೂತ್ಕೊಳ್ಳೋಣ ಅಂತ ಸ್ಥಾನಗಳನ್ನು ಬೇಗ ರಿಜಿಸ್ಟರ್ ಮಾಡ್ಕೊತಾ ಇದ್ದೀರಾ. ಅದೇ ರೀತಿ ಜಗತ್ತಲ್ಲಿ ಇವತ್ತು ಶಂಕರಾಚಾರ್ಯರು ಪ್ರತಿಯೊಬ್ಬರಲ್ಲೂ ಮನದಾಳದಲ್ಲಿ ವಿಶೇಷವಾಗಿ ರಿಜಿಸ್ಟರ್ ಆಗೋಕ್ಕೋಸ್ಕರ, ಆ ಒಂದು ಮನಸ್ಸನ್ನು ಕೇಂದ್ರೀಕೃತಪಡಿಸೋಕ್ಕೋಸ್ಕರ ಜಗತ್ತಲ್ಲಿ ಅಷ್ಟೂ ಶಕ್ತಿಗಳು ಹೆಣ್ಣು ಮಕ್ಕಳಿಗೆ ಬರಲಿ ಅಂತ ಸೌಂದರ್ಯ ಲಹರಿನ ಶಿವಾನೇ ಹಾಡು ಹೇಳಿ ಹೋಗಿರೋದು. ಇಂಥ ಶಂಕರಾಚಾರ್ಯನ ಸ್ವಾಗತಿಸಿದ್ರೆ ಇನ್ನಷ್ಟು ಆನಂದ, ಪರಮಾನಂದ. ಬನ್ನಿ ಶಂಕರಾಚಾರ್ಯನ ಸ್ವಾಗತಿಸೋಣ. ಶ್ಲೋಕ ನಂತರ ನೋಡೋಣ. ಇವತ್ತಿನ ದೇವಿ ವಾರಾಹಿ, ಉಗ್ರವಾರಾಹಿ. ಇಂಥ ಒಂದು ಉಗ್ರವಾರಾಹಿಯನ್ನು ಸ್ಮರಣೆ ಮಾಡಿಕೊಂಡ್ರೆ ಸಾಕು, ನಮ್ಮಲ್ಲಿರ್ತಕ್ಕಂಥ ದಂಡವನ್ನು, ನಮ್ಮಲ್ಲಿರ್ತಕ್ಕಂಥ ಯೋಗ ಸಿದ್ಧಿಯನ್ನು, ನಮ್ಮಲ್ಲಿರ್ತಕ್ಕಂಥ ಪಾಪ ಕರ್ಮಗಳನ್ನು, ಕಾಯ ವಾಚ ಮನಸ್ಸ, ಶ್ರದ್ಧಾಂ ವಿದ್ಯಾಂ ಆಯುಷ್ಯು ಎಲ್ಲವನ್ನೂ ಕೊಡ್ತಕ್ಕಂಥ ಈ ಒಂದು ಶ್ರದ್ಧೆಯಲ್ಲಿ ಪರಿಪೂರ್ಣವಾಗತ್ತೆ. ಅದಕ್ಕೆ ಇಂಥ ಒಂದು ವಾರಾಹಿ, ಉಗ್ರವಾರಾಹಿ, ಇವಳಿಗೆ ನಾಮಕರಣ ನಾವು ಶುದ್ರವಾರಾಹಿ ಅಂತೀವಿ. ಶುದ್ರವಾರಾಹಿ ಅಂದರೆ ಕಾಡಲಿರೋಳು, ಯಾರು ಪೂಜೆ ಮಾಡದೇ ಇರತಕ್ಕಂಥವಳು, ವಿಶಾಲ ಮನೋಭಾವನೆ ಉಳ್ಳವಳು, ಉಗ್ರವಾಗಿ ಕೂತಿರೋಳು, ರಕ್ತವನ್ನ ಬೀಜಾಸುರ ರಾಕ್ಷಸನ್ನ ಪಕ್ಕದಲ್ಲಿ ಕೂರಿಸ್ಕೊಂಡಿರೋಳು, ಚಂಡ ಸಂಹಾರ ಮಾಡಿ ರಾಜ್ಗೆ ಬಗ್ಗಿಸ್ಕೊಳ್ಳೋದು. ಅಂದರೆ ಅವಳು ರಕ್ತಪಾತ್ರ ಇರುತ್ತೆ, ಅವನ ತಲೆಯನ್ನು ಚೆಂಡಾಡಿ ಆ ತಲೆನಲ್ಲೇ ಬಟ್ಲು ಮಾಡ್ಕೊಂಡು ಹಿಂಗೆ ಹಾಕ್ಕೊಂತಾಳೆ. ಎಷ್ಟು ಅದನ್ನು ತಗೊಂಡು ಆ ರಕ್ತಪಾನ ಪಾತ್ರೆನ ಹಾಗೇ ಸ್ವೀಕರಿಸ್ತಾಳೆ. ಕೋರೆ ಹಲ್ಲುಗಳು ಈಗ ಹಾಕಿ ತಿವಿದು ಬಿಸಾಕ್ತಾಳೆ. ಅವಳು ಉಗ್ರವಾರಾಹಿ, ಶುದ್ರವಾರಾಹಿ. ಶುದ್ರವಾರಾಹಿ ಅಂದರೆ ಸಾಧಾರಣವಾಗಿ ಇದನ್ನು ಕಾಡು ಜನಗಳೇ ಪೂಜೆ ಮಾಡ್ಕೊತಾರೆ. ಇವಳು ಎಲ್ಲಿದ್ದಾಳೆ ಅಂದರೆ ತಂಜಾವೂರು ಬೃಹದಾಕಾರದಲ್ಲಿ ಬೃಹದೇಶ್ವರ ಅಂತ ನಾಮಕರಣವಾಗಿರ್ತಕ್ಕಂಥ ಹಿಂದ್ಗಡೆ ಸಿದ್ಧಪುರುಷರು ಪ್ರತಿಷ್ಠಾಪನೆಯನ್ನು ಮಾಡಿಬಿಟ್ಟಿದ್ದಾರೆ ಒಂದು ಕ್ಷೇತ್ರ. ಕಾಡಿನ ಮಧ್ಯಭಾಗದಲ್ಲಿ ಇವತ್ತು ನವನಾರಾಯಣ ಕ್ಷೇತ್ರ ಅಂತ ಏನು ಹೇಳಿದ್ವಿ, ತಿರುನಲ್ವೇಲಿಯಿಂದ ತಿರುಕುರುಂಗುಡಿ ಅನ್ನೋ ಕ್ಷೇತ್ರದಲ್ಲಿ ಬೆಟ್ಟದಲ್ಲಿ ವಾರಾಹಿ ಗುಹೆ ಒಳಗೆ ಕೂತಿದ್ದಾಳೆ. ಬಹಳ ಸಂತೋಷ. ಇದಾದ ಮೇಲೆ ಇರತಕ್ಕಂಥವಳು ಆಂಧ್ರ ಪ್ರಾಂತದಲ್ಲಿ ಸಿಂಹಾಚಲದಲ್ಲಿ ಸಿಂಹನ ಎದುರು ಭಾಗದಲ್ಲಿ ವಾರಾಹಿ ಗುಹೆ ಇದೆ. ಅದಕ್ಕೆ ವಾರಾಹಿ ಪರ್ವತ ಅಂತಲೇ ಹೇಳುತ್ತೆ. ತುಂಗಾಭದ್ರಾ ತೀರದಲ್ಲಿ ಇರತಕ್ಕಂಥ ಆ ಭದ್ರಾ ನದಿ ಬರ್ತಕ್ಕಂಥದ್ದು ವರಹ ಪರ್ವತ, ವಾರಾಹಿ ದೇವಸ್ಥಾನ. ಆ ಪರ್ವತದಿಂದ ಬರ್ತಕ್ಕಂಥದ್ದು ಕೇರಳ ಪ್ರಾಂತದಿಂದ. ಇವತ್ತಿಗೂ ಜೀವಂತವಾಗಿರ್ತಕ್ಕಂಥ ಈ ಕ್ಷೇತ್ರಗಳಲ್ಲಿ ವಾರಾಹಿ ಕ್ಷೇತ್ರ ಇವತ್ತು ಉಗ್ರವಾಗಿದ್ದಾಳೆ. ಶುದ್ರ ದೇವತಾ ಪೂಜಿತ. ಶುದ್ರ ದೇವತೆಗಳು ಅಂದರೆ ರಾಕ್ಷಸರೇ ಬಂದು ಶಕ್ತಿಗಳನ್ನು ತಗೊಂಡು ಹೋಗ್ತಕ್ಕಂಥದ್ದು. ಇವಳನ್ನ ಸ್ಮರಣೆ ಮಾಡಿಕೊಂಡ್ರೆ ಸಾಕು, ನಮ್ಮಲ್ಲಿ ಶ್ರದ್ಧೆ, ವಿದ್ಯೆ, ಆಯುಷ್ ಎಲ್ಲವೂ ಪರಿಪೂರ್ಣತೆ. ಇದ್ರ ಜೊತೆಗೆ ಇನ್ನೊಂದೇನು ಕೊಡ್ತಾಳೆ ಅನ್ನೋದಕ್ಕೆ ಮೊದಲು ಶ್ಲೋಕ ನೋಡೋಣ. ಬನ್ನಿ ವೀಕ್ಷಕರೇ. ನಿಮೇಷೋನ್ಮೇಷಾಭ್ಯಾಂ ಪ್ರಲಯಮುದಯಂ ಯಾತಿ ಜಗತಿ ತವೇತ್ಯಾಹುಃ ಸಂತೋ ಧರಣಿಧರ ರಾಜನ್ಯತನಯೇ
त्वदुन्मेषाजातम् जगदिदमशेषम् प्रलयतः परित्रातुम् शङ्के परिहृतनिमेषा तव दृशः निमेषोन्मेषाभ्याम् प्रलयमुदयम् याति जगति तवेत्याहुः सन्तो धरणिधरराजन्यतनये त्वदुन्मेषाजातम् जगदिदमशेषम् प्रलयतः परित्रातुम् शङ्के परिहृतनिमेषा तव दृशः ಯಾವತ್ತು ಶುದ್ಧ ದೇವತಾ ಪೂಜಿತ ಅಂತ ಒಳಗಡೆ ಇವತ್ತಿಗೂ ಅಂಡ ಪಿಂಡ ಬ್ರಹ್ಮಾಂಡ ಲೋಕಗಳಲ್ಲಿ ಪ್ರತಿಯೊಬ್ಬ ಮನುಷ್ಯನ ವಿಶೇಷವಾಗಿ ಆಸನಗಳಲ್ಲಿ ಯಾವ ಕಾಲಕ್ಕೂ ಪೈಲ್ಸ್ ಆಗಲಿ ಲಿವರ್ ಆಗಲಿ ಡ್ಯಾಮೇಜ್ ಆಗಿರ್ತಕ್ಕಂಥ ವಿಚಾರದಲ್ಲಾಗಲಿ ಯಾವುದೇ ಕಾರಣಕ್ಕೂ ಎನ್ಲಾರ್ಜ್ ಆಗಿರೋ ಕಿಡ್ನಿಗಳಾಗಲಿ ಅಥವಾ ಯಾವುದೋ ಕಿರು ಹೊಟ್ಟೆ ನೋವಾಗಲಿ ಒಳಗಡೆ ಸಿಕ್ಕಾಪಟ್ಟೆ ಉಷ್ಣವಾಗಿರ್ತಕ್ಕಂಥದ್ದನ್ನ ಹೊರಭಾಗದಲ್ಲಿ ಎತ್ತಾಕೋದಾಗಲಿ ಎಲ್ಲವನ್ನು ಶಮನ ಪಡಿಸ್ತಕ್ಕಂಥ ಏಕೈಕ ಶುದ್ಧ ವಾರಾಹಿ ಇವಳನ್ನ ಸ್ಮರಣೆ ಮಾಡಿಕೊಂಡ್ರೆ ಸಾಕು ಸರ್ವದೋಷ ಪ್ರಾಯಶ್ಚಿತ್ತ. ಇದಕ್ಕೆ ಇಂಥ ದೇವಿಯನ್ನ ಯಾವ ಕಾಲಕ್ಕೂ ತಿಳ್ಕೊಳ್ಳಿ. ಆಯುರ್ವೇದದವರು ಬಹಳಷ್ಟು ಜನ ಹೋಗಿ ಸ್ಮರಣೆ ಮಾಡಿಕೊಂಡು ಅವಳ ರಕ್ತಪಾತ್ರದಲ್ಲೇ ವಿಶೇಷವಾಗಿ ಆಯುರ್ವೇದ ಏನು ಕಲಿಸ್ಕೊಂಡಿರ್ತಾರೆ, ಏನು ವಿಶೇಷವಾಗಿ ಗಿಡಮೂಲಿಕೆ ತಂದಿರ್ತಾರೆ ಅದನ್ನೆಲ್ಲ ಕುಟ್ಕೊಳ್ಳೋದು, ಪುಡಿ ಮಾಡ್ಕೊಳ್ಳೋದು, ಅಥವಾ ಯಾವ ಕಾಲಕ್ಕೂ ಒಂದು ಲೇಹಿಯ ಮಾಡ್ಕೊಳ್ಳೋದು, ಅಥವಾ ಯಾವ ರಸಮಗ್ಧವಾಗಿ ಮಾಡ್ಕೊಳ್ಳೋದು, ಇದನ್ನೆಲ್ಲ ತೆಗೆದು ಆ ಪಾತ್ರೆಯಲ್ಲಿ ಹಾಕಿ ಅಂದರೆ ಅವಳ ಬಟ್ಲಲ್ಲಿ ಹಾಕಿ ಮತ್ತೆ ತಿರುಗಿ ತೆಗೆದುಕೊಂಡು ನೈವೇದ್ಯ ಮಹಾಮಂಗಳಾರತಿ ಆದಮೇಲೆ ಕೊಡ್ತಾರೆ. ನೋಡಿ ಎಷ್ಟು ಜನಕ್ಕೆ ಇವತ್ತು ಫಸ್ಟ್ ಕ್ಲಾಸ್. ಅದಕ್ಕೆ ಆಯುರ್ವೇದ ಅನ್ನೋದು ಆ ಕಾಲದಲ್ಲೂ ಇತ್ತು, ಈಗಲೂ ಇದೆ, ಮುಂದಕ್ಕೂ ಇರುತ್ತೆ. ಆದರೆ ಒಂದು ಹೇಳ್ತೀನಿ ತಿಳ್ಕೊಳ್ಳಿ, ಎಲ್ಲ ಡಾಕ್ಟರ್ಸು, ಆಲ್ ಡಾಕ್ಟರ್ಸ್ ಕ್ಯಾನ್ ನಾಟ್ ಬಿಕಮ್ ಸರ್ಜನ್. ಎಲ್ಲರೂ ಆಯುರ್ವೇದದವ್ರು ಮಾಡೋರು ಸತ್ಯವಾಗಿ ಅರ್ಥ ಗೊತ್ತಿಲ್ಲದೆ ಸುಮ್ಮನೆ ನಾನು ಮೆಡಿಸಿನ್ ಕೊಡ್ತೀನಿ ಅನ್ನೋದು ಹುಚ್ಚುತನ. ನಿಜವಾದ ಪರಿಶೀಲನೆ ಮಾಡಿ ಓದ್ದವನು ಕೂಡ ಆಯುರ್ವೇದ ಓದ್ಬಿಟ್ಟು ಒಂದು ತಕ್ಷಣಕ್ಕೆ ಮಾಡ್ಕೊಳಕ್ಕಾಗಲ್ಲ. ಆಯುರ್ವೇದ ಅಂದರು ಅರ್ತು ಬೆರೆತು ಎಷ್ಟೋ ವರ್ಷಗಳ ಸಾಧನೆ, ಕನಿಷ್ಠ ಪಕ್ಷ 30 ವರ್ಷ ಅವನ ಸಾಧನೆ ನಂತರನೇ ಅವನ ಫಲಾಫಲಗಳನ್ನು ದೇವಿಗೆ ಒಪ್ಪಿಸಿ ಅವನು ಸ್ವೀಕರಿಸಿ ಇದನ್ನ ಲಭ್ಯ ಅನ್ನೋದು ಆ ದೇವಿ ತಥಾಸ್ತು ಅಂತಳ ಕನಸಲ್ಲಿ ಬಂದು ಆಗ ಆ ಲಭ್ಯವೋ ಲಭ್ಯತೆ ಅಂತ. ಕೈಗುಣ ಚೆನ್ನಾಗಿರಬೇಕು, ಬಹಳ ಮುಖ್ಯ. ಅದಕ್ಕೆ ನಿಜವಾದ ಆಯುರ್ವೇದವನ್ನ ಕೆಲವರು ಹುಡುಕೊಂಡು ಬಂದಿರ್ತಾರೆ, ಕೆಲವರು ನಿಜವಾಗ್ಲೂ ಮಾಡ್ತಕ್ಕಂಥವ್ರು ಇದ್ದಾರೆ. ಒಳ್ಳೆ ಕೈಗುಣ ಇರತಕ್ಕಂಥವ್ರು ಇವತ್ತಿಗೂ ಇದ್ದಾರೆ. ಎಷ್ಟೋ ರೀತಿಯಾಗಿ ನಿಜವಾಗ್ಲೂ ಇರತಕ್ಕಂಥ ಇವರು ಯಾವ ಕಾಲಕ್ಕೂ ಮುಂದ್ಗಡೆ ಯಾವತ್ತೂ ತೋರಿಸ್ಕೊಳ್ಳಲ್ಲ. ಆಯುರ್ವೇದಕ್ಕೆ ಯಾವತ್ತು ತಿಳ್ಕೊಳ್ಳಿ, ಬೆಲೆ ಹೆಚ್ಚು ಮಾಡಲ್ಲ, ಒಂದೇ ಸಮ, ಒಂದೇ ಕ್ಷಮ, ಯಾವತ್ತೂ ಅದಕ್ಕೆ ಬೆಲೆ ಜಾಸ್ತಿ. ಯಾಕೆಂದ್ರೆ ಮೂಲಿಕೆಗಳು ಕಷ್ಟಪಟ್ಟು ತರಬೇಕು, ಅದನ್ನ ಮಾಡಲೇಬೇಕು. ಇವತ್ತಿನ ದಿವಸ ವಿದೇಶದಲ್ಲಿರ್ತಕ್ಕಂಥ ಫ್ಯಾಕ್ಟ್ರಿಗಳು ಬಹಳ ಜನ ನಮ್ಮ ಆಯುರ್ವೇದನ ತಗೊಂಡು ಹೋಗಿ ಅವ್ರ ಔಷಧಿಗಳು ಮಾಡಿ ಕಳಿಸ್ತಾರೆ. ಅದೇ ನೀವುಗಳು ಹಿತ್ಲ ಗಿಡ ಮದ್ದಲ್ಲ ಅಂತ ಬಿಸಾಕ್ಬಿಡ್ತೀರ. ಪ್ರತಿಯೊಂದು ಹಿತ್ಲ ಗಿಡನೋ ಮದ್ದು ಅನ್ನೋದು ಯಾವತ್ತಿಗಾದ್ರೂ ಜ್ಞಾಪಕ ಇಟ್ಕೊಳ್ಳಿ. ನಿಜವಾಗ್ಲೂ ಈ ವಾರಾಹಿ, ಶುದ್ಧ ವಾರಾಹಿ ನಿಮ್ಮನ್ನು ರಕ್ಷಣೆನೂ ಮಾಡ್ತಾಳೆ. ಆ ದೇವಿಗಳನ್ನು ದರ್ಶನ ಮಾಡೋಕ್ಕೆ ಅಹೋ ಭಾಗ್ಯ. 3 ವಾರಾಹಿಗಳನ್ನ ನಾವೇ ಸ್ವತಃ ದರ್ಶನ ಮಾಡಿದ್ದೀವಿ, ನಿಮಗೂ ತೋರಿಸ್ಬೇಕು ಅನ್ನೋ ಆಸೆ. ಆದರೆ ಏನು ಮಾಡೋದು, ಋಣಾನುಬಂಧ ರೂಪೇಣ ಪಶುಪತಿ ಪತ್ನಿ ಸುತಾಲಯ.